ರಾಜಕಾರಣದಲ್ಲಿ ಜೋರಾಯಿತು ಆಪರೇಷನ್ ಹಸ್ತ. ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ 30ಕ್ಕೂ ಹೆಚ್ಚು ಶಾಸಕರು ಬರ್ತಾ ಇದ್ದಾರಾ? ಈ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾಕೆ ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಸ್ಫೋಟಕ ರಾಜಕೀಯ ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಸಚಿವ MB ಪಾಟೀಲ್ ಹೇಳಿದ್ದು ಕೇವಲ 30 MLAಗಳು, ಅದಕ್ಕಿಂತ ಹೆಚ್ಚು ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ. MB ಪಾಟೀಲ್ ಹೇಳಿದ್ಕಿಂತ ಡಬಲ್ ಶಾಸಕರು ಬರ್ತಾರೆ. ಎಷ್ಟು ಜನ ಅಂತ ನೀವೇ ಬರ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ಬಿಟ್ಟಿದ್ದಾರೆ. ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಪ್ರಿಯಾಂಕ್ ಅವರ ಈ ಸ್ಟೇಟ್ಮೆಂಟ್. ಹಾಗಿದ್ರೆ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಫಿಕ್ಸಾ? ಆಪರೇಷನ್ ನಡೀತಾ ಇದೆಯಾ? ಸಾಕಷ್ಟು ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ರಾಜಕೀಯ ನಾಯಕರುಗಳು ಈ ಥರದೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ತಾನೇ JDSನ ಶಾಸಕರನ್ನ ಸೆಳೆಯಲಾಗ್ತಿದೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. JDSನವರು ಮೀಟಿಂಗ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಅದಲ್ಲದೆ JDSನವರು ಬರ್ತಾರೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ BJPಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಬಣ ಬಡಿದಾಟ ಆಗ್ತಾ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ಗೆ 30ಕ್ಕೂ ಹೆಚ್ಚು ಶಾಸಕರು ಬರ್ತಾರೆ ಅಂತ ಕೊಟ್ಟಂತ ಈ ಸ್ಟೇಟ್ಮೆಂಟ್ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ತಯಾರಿಗಳು, ಸಿದ್ಧತೆಗಳು, ಪ್ಲಾನು ಎಲ್ಲ ನಡೀತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಹುಡ್ಕೊಳ್ತಾ ಇದೆ. ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ಪತನ ಮಾಡ್ತಾರೆ ಅನ್ನುವಂಥ ಭಯ ಏನಾದರೂ ಇದೆಯಾ? ಅದಕ್ಕೆ ಎಲ್ಲ ಶಾಸಕರನ್ನ, ಎಲ್ಲ ನಾಯಕರುಗಳನ್ನ ಸೆಳೆಯುವಂಥ ಕೆಲಸ ಮಾಡಲಾಗ್ತಿದೆಯಾ? ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಅವಧಿಗೂ ಪೂರ್ವ ಚುನಾವಣೆ ನಡೆಯುತ್ತೆ ಅಂತ. ಇದೆಲ್ಲದರ ಬೆನ್ನಲ್ಲೇ ನಾಯಕರುಗಳು ಕೊಡ್ತಿರುವಂಥ ಈ ಹೇಳಿಕೆ ಸಾಕಷ್ಟು ಚರ್ಚೆಗೂ ಕಾರಣವಾಗ್ತಾ ಇದೆ. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ, ಈಗಾಗಲೇ ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ BJP ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ BJPಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮ ನಿಮ್ಗೂ ಗೊತ್ತಿದೆ. BJPನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ. ನಾವೇನು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಗ್ರೂಪ್ ಒಂದು ದಿವಸ ಬರಲಿಕ್ಕೆ ಒಂದು ದಿವಸ ತಯಾರಾಗಿದೆ. ಹೀಗಾಗಿ ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಇಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ. ಆದರೆ BJP ಮತ್ತು JDSನಿಂದ 25 ಶಾಸಕರು ಬರ್ತಾರೆ ಅಂತ ನಾನು ಹೇಳಿದ್ದೇನೆ. ಬರ್ತಾರೆ ಅವರು ಸೂಕ್ತ ಸಂದರ್ಭದಲ್ಲಿ. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ, ಈಗಾಗಲೇ ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ BJP ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು BJP ಜಾಸ್ತಿ ಇದೆ. ಸೂಕ್ತ ಸಂದರ್ಭ ಅಂದ್ರೆ ಯಾವಾಗ ಬರುತ್ತೆ ಅಂತ ಸರ್ ಅದು ನೋಡೋಣ. ಎಲ್ಲದಕ್ಕೂ ಈಗ ನೋಡಿ, ನಮಗೆ ರಾಹುಕಾಲ ಅದ್ರ ಮೇಲೆಲ್ಲ ಜಾಸ್ತಿ ವಿಶ್ವಾಸ ಇಲ್ಲ. ಅವ್ರು ಬರೋ ಸಂದರ್ಭದಲ್ಲಿ ಬರಲಿ. ನಾನು ಹೇಳ್ತಾ ಇದೀವಲ್ಲ, ಅದೇ ನನಗಿಲ್ಲ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ನಾವೆಲ್ಲ ಹೈಕಮಾಂಡ್ ಮೇಲೆ ಅಲ್ಲ. ಈಗ ನೋಡಿ, ನಾನು ಯಾವಾಗಲೂ ಕೂಡ ಹೇಳಿದ್ದೀನಿ, ನಮ್ಮ ಸಿದ್ಧಾಂತ, ನಮ್ಮ ತತ್ವವನ್ನು ಒಪ್ಕೊಂಡು ತಾವು ಬರಂಗಿದ್ರೆ ನೀವು ಕೂಡ ನಮ್ಮ ಪಕ್ಷಕ್ಕೆ ಬರ್ಬೋದು, ಸ್ವಾಗತ. ನಾನೇ ಮೆಂಬರ್ಶಿಪ್ ಮಾಡ್ತೀನಿ. ಸಂಖ್ಯೆ MB ಪಾಟೀಲ್ ಸಾಹೇಬ್ರು ಹೇಳಿದಾರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ನಂಬರ್ ನೀವು ಮಾಡ್ಕೊಳ್ಳಿ. ಈಗ ನನ್ನ ಪ್ರಕಾರ ಆಲ್ಮೋಸ್ಟ್ ಡಬಲ್ ಇದೆ. BJP ಜಾಸ್ತಿ ಇದೆ. ಸೂಕ್ತ ಸಂದರ್ಭ ಅಂದ್ರೆ ಯಾವಾಗ ಬರುತ್ತೆ ಅಂತ ಸರ್ ಅದು ನೋಡೋಣ. ಎಲ್ಲದಕ್ಕೂ ಈಗ ನೋಡಿ, ನಮಗೆ ರಾಹುಕಾಲ ಅದ್ರ ಮೇಲೆಲ್ಲ ಜಾಸ್ತಿ. ಈ ಹಿಂದೆ 17 ಕಾಂಗ್ರೆಸ್ ನಾಯಕರು BJPಗೆ ಬಂದಿದ್ರು. ಅದು ಮರು ಕಳಿಸಬಾರದು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು. BJP JDSನವರು ಕಾಂಗ್ರೆಸ್ ಸೇರ್ತಾರೆ ಎಂಬ ವಿಚಾರಕ್ಕೆ ಅಶೋಕ್ ಟಾಂಟ್ ಮಾಡಿದ್ದಾರೆ. 20 ತಿಂಗಳಲ್ಲಿ ಸರ್ಕಾರ ಲಂಚಬಾಕ ಆಗ್ತಾ ಇದೆ, ಅನುದಾನ ಕೊಡ್ತಾ ಇಲ್ಲ ಅಂತ ಅಲ್ಲೇ ಹೊಡೆದಾಟ ನಡೆದಿದೆ. ಅವ್ರ ಪಾರ್ಟಿಯಲ್ಲೇ ಬಡಿದಾಟ ಪ್ರಾರಂಭ ಆಗಿದೆ. ಅನುದಾನವಿಲ್ಲದೆ ಅಲ್ಲೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಪಾರ್ಟಿಯಲ್ಲಿ ಅನುದಾನ ಕೊಡದೆ ಎಲ್ಲ MLAಗಳು ಪಾರ್ಟಿ ಬಿಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವ್ರ ಪಾರ್ಟಿಯಲ್ಲಿರೋದು. ಅನುದಾನ ಇಲ್ಲ ಅಂತ ಮೊನ್ನೆನೂ ಕೂಡ ಅವರ CLP ಮೀಟಿಂಗಲ್ಲೇ ಗಲಾಟೆ ಆಗಿದೆ. ಮತ್ತೆ ಬಡದಾಟನೂ ಕೂಡ ನಡೀತಾ ಇದೆ. ಅನುದಾನದ ಕೊರತೆಯಿಂದ ಎಲ್ಲರೂ ಕೂಡ ಆತ್ಮಹತ್ಯೆ. MLAಗಳು ಹೇಳಿದ್ದಾರೆ, ಯಾಕೆ ನಾವು ಇಲ್ಲಿ MLA ಆಗಿ ಇರಬೇಕು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೇಲು ಅಂತ ಹೇಳಿದ್ದಾರೆ. ಅದರಿಂದ ಅವ್ರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇವತ್ತು ಶಾಸಕರಿಗೆ ಅನುದಾನ ಕೊಡದೆ, ಕಾಂಗ್ರೆಸ್ ಶಾಸಕರಿಗೂ ಅನುದಾನ ಕೊಡದೆ ಅವರು ತೋಲಾಡ್ತಾ ಇರೋದಂತೂ, ಅವರು ಡಿಸ್ಟರ್ಬ್ ಆಗಿರೋದು ಅವ್ರ ಪಾರ್ಟಿಯವರು, ನಾವಲ್ಲ.
ಅದರಿಂದ ಕಾಂಗ್ರೆಸ್ ಅವ್ರ ಮನೇನ ಫಸ್ಟು ನೋಡ್ಕೊಳ್ಳಿ ಯಾರ್ಯಾರು ಬಿಟ್ಟು ಹೋಗ್ತಾರೆ. ಯಾಕೆಂದರೆ ಹಿಂದೆ ಒಂದು ಪದ್ಧತಿ ಇದೆಯಲ್ಲ, ಹಿಂದೆ 15 ಜನ ಕಾಂಗ್ರೆಸ್ ಅವರು ಓಡೋಗಿ BJPಗೆ ಬಂದಿರಲ್ಲ, ಆ ನೆನಪು ಇನ್ನೂ ಹಂಗೆ ಇದೆಯಲ್ಲ 2 ವರ್ಷದಿಂದ. ಮತ್ತೆ ಮರುಕಳಿಸಬಾರ್ದು ಅನ್ನೋದಾದ್ರೆ ಕಾಂಗ್ರೆಸ್ ಎಚ್ಚರಿಕೆಯ ನಡೆಯನ್ನು ಮಾಡಬೇಕು. ಅವ್ರ ಪಾರ್ಟಿಯಲ್ಲಿ ಅನುದಾನ ಕೊಡದೆ ಎಲ್ಲ